ಕೆಂಪ್ಲಿಂಗಹಳ್ಳಿ ಗ್ರಾಮದ ಬೆನಕ ಬಡಾವಣೆ ಮತ್ತು ಕೆಂಪ್ಲಿಂಗಹಳ್ಳಿ ಗ್ರಾಮ, ನ್ಯೂ ಗಾರ್ಡನ್ ಸಿಟಿ, ಈ ನಮ್ಮ ಮುಗಡಪ್ಪನ ಪಾಳ್ಯ, HMT ಲೇಔಟು ಎಲ್ಲ ಏನಿಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಕಾರದಿಂದ ಇವತ್ತು ಒಂದು ಅಭಯ ಗಣಪತಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈ ಭಾಜನರಾದಂಥ ಎಲ್ಲ ನಮ್ಮ ಕಾರ್ಯಕ್ರಮದ ಈ ಬಡಾವಣೆ ನಾಗರಿಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು, ಕೆಂಪ್ಲಿಂಗಹಳ್ಳಿ ಗ್ರಾಮಸ್ಥರು ಮತ್ತು ಹಿರಿಯ ನಮ್ಮ ಏನು ಕ್ಷೇಮಾಭಿವೃದ್ಧಿ ರಂಗದ ಸಂಘದ ಹಿರಿಯ ಸದಸ್ಯರು ಮತ್ತು ಯುವಕರು ಎಲ್ಲ ಸೇರಿ ಇವತ್ತು ಒಟ್ಟಾಗಿ ನಿಂತ್ಕೊಂಡು ಅವರೆಲ್ಲರೂ ಕೂಡ ನಮ್ಮನ್ನು ಜೊತೆ ಸೇರಿಸ್ಕೊಂಡು ಇವತ್ತು ಒಂದು ಕಾರ್ಯಕ್ರಮನ ರೂಪಿಸಿದ್ದಾರೆ. ಅದು ತುಂಬ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು ಅವರ ಅಧ್ಯಕ್ಷತೆ ವಹಿಸಿ ಇವತ್ತು ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ NPA ಅಧ್ಯಕ್ಷರಾದಂಥ ನಾಗರಾಜ್ ಅವರು, ನಮ್ಮ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಪ್ರದೀಪ್ ಅವರು ಎಲ್ಲರೂ ಕೂಡ ನಮ್ಮ ಒಂದು ಕರೆ ಹೂ ಕೊಟ್ಟು ಅದನ್ನ ಚಾಚು ತಪ್ಪಾಗಿ ಬಂದು ನಮ್ಮ ಕೆಲಸ ಒಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮತ್ತು ನಮ್ಮ ಗ್ರಾಮದ ಜನಗಳಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಬರೋ ಭಕ್ತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಊಟದ ವ್ಯವಸ್ಥೆ 3 ದಿವಸದಿಂದನೂ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದೂ ಊಟದ ವ್ಯವಸ್ಥೆ ಇದೆ. ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದೆಲ್ಲ ಕಾರ್ಯಕ್ರಮಕ್ಕೆ ಬರೋರಿಗೆಲ್ಲರಿಗೂ ಸುಲಲಿತವಾಗಿ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಬೆಳಗ್ಗೆ ಸಂಜೆ ಟಿಫನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಸೇರಿಸಿ ಎಲ್ಲ ನೀಟಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಅದನ್ನು ಉಪಯೋಗ ಪಡಿಸ್ಕೊಂಡು ಸದುದ್ದೇಶದಿಂದ ಇದ್ದು ದೈವಾನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ನಾನು ಕೇಳ್ತೀನಿ. ಶಿಕ್ಷಕರ ಸಹಕಾರ ಸದಾ ಇದೆ, ಇಡೀ ತಾಲೂಕಿಗೆ ಇದೆ. ನಮಗೆ ಅಂತ ಏನಿಲ್ಲ, ನಮಗೇನು ಹೆಚ್ಚಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಅವರು ಕಾರಣ. ಆ ಒಂದು ಹೋಗಿ ಕರೆದಾಗ ಅವರೊಂದು ಮುಕ್ತ ಮನಸ್ಸಿನಿಂದ ಒಪ್ಕೊಂಡು ನಾನು ಬರ್ತೀನಿ, ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತೀನಿ. ಇವತ್ತಿಂದು ಊಟದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು 3-4 ದಿವಸದ ಊಟದ ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಅದು ಏನೇ ಖರ್ಚಿದ್ರು ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಇವತ್ತೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲೇ ಇವತ್ತಿಂದು ಊಟದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ನಾವು ಇವತ್ತು ವಹಿಸ್ಕೊಂಡಿದ್ರು, ಅದನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಪರಿಸ್ಥಿತಿಯಲ್ಲಿ ಈ ದಾನಿಗಳಿಗೆ ನಾವು ನೆನೆಸ್ಕೋಬೇಕು. ಎಲ್ಲರೂ ನಿಂತ್ಕೊಂಡು ನಾವೊಂದು ಕರೆ ಕೊಟ್ಟಿದ್ದಕ್ಕೆ ಮತ್ತು ಅವ್ರ ಹತ್ರ ಹೋಗೊಂದು ನಾವು ಗೌರವಪೂರ್ವಕವಾಗಿ ನಾವು ಕರೆದಿದ್ದಕ್ಕೆ, ನಾವು ಅವ್ರು ಕೇಳ್ಕೊಂಡಿದ್ದಕ್ಕೆ ಅವ್ರು ತನ್ನ ಮನ ಧನ ನೀಡಿ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಎಲ್ಲರೂ ಸಹ ಬರ್ತಾ ಇದ್ದಾರೆ. ಅದು ನಮಗೂ ಒಂದು ಖುಷಿ ಇದೆ. ನಾವು ಕರೆದಿದ್ದಕ್ಕೆ ಅವರು ಭಾಜನರಾಗಿ ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಾರೆ. ಇವತ್ತು ಹೆಚ್ಚೆಂದು ಹೇಳಬೇಕು ಅಂದರೆ ದಾನಿಗಳಿಗೂ ನಾವು ಇವತ್ತು ಅವ್ರಿಗೆ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ನಾವೊಂದು ಕರೆ ಮಾಡಿ ಕರೆದು ಇಲ್ಲ ನಾವು ಹೋಗಿ ಅವ್ರನ್ನ ಆಹ್ವಾನಿಸಿದ್ದಕ್ಕೆ ಅವರಿಂದ ಆದಂಥ ಸಹಾಯ ಮಾಡಿ, ಇಲ್ಲ ಈ ಒಂದು ಕಾರ್ಯಕ್ರಮ ನೀವು ರೂಪಿಸಿದ್ದೀರಾ, ಚೆನ್ನಾಗಾಗಲಿ ಅಂತ ಆಶೀರ್ವಾದವರು ಮಾಡಿದ್ದಾರೆ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ. ಗಣಪತಿ ದೇವಸ್ಥಾನದ ಉದ್ಘಾಟನೆ ಮಾಡಿದ್ದೀವಿ. ಇದು ನಮ್ಮದು ಒಂದು ಕನಸಿತ್ತು. ಯಾಕೆ ಅಂದರೆ ಈ ಬೆನಕ ಲೇಔಟ್ ಅಂತ ಒಂದು ಲೇಔಟಿಗೆ ಹೆಸರಿಟ್ಟಿದ್ದಾರೆ. ಆದರೆ ಈ ಲೇಔಟಲ್ಲಿ ಒಂದು ದೇವಸ್ಥಾನ ಇರಲಿಲ್ಲ, ಇದಕ್ಕೆ ಜಾಗನೂ ಬಿಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾವು ಈ ನರಹರಿ ಅಂತ ಬೆನಕ ಲೇಔಟ್ ಯಜಮಾನ್ ಹತ್ರ ಹೋಗಿ ನಾವು ಬೇಡ್ಕೊಂಡಾಗ ಎಲ್ಲರೂ ಬೇಡ್ಕೊಂಡಾಗ ಅವರು ಆಯಿತು ಈ ಜಾಗ ಮಾಡ್ಕೊಳ್ಳಿ ಅಂತ ಒಪ್ಕೊಂಡು ಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಈ ಲೇಔಟರೆಲ್ಲ ಸೇರಿ ನಾವು ಮುಂದೆ ನಿಂತ್ಕೊಂಡು ನಮ್ಮ ಹಿರಿಯರು ಬೆನಕ ಕ್ಷೇಮಾಭಿವೃದ್ಧಿ ಸಂಘ ಆಗಿರ್ಬೋದು, ಆಮೇಲೆ ಬೆನಕ ಗೆಳೆಯರ ಬಳಗ ಆಗಿರ್ಬೋದು, ಶ್ರಮದಿಂದ ಮಾಡಿ ಸ್ವಂತ ದುಡ್ಡಿನಿಂದ ಹಾಕಿ ಮಾಡಿದ್ದೀವಿ. ಮತ್ತು ಎಲ್ಲರೂ ಸಹಕಾರ ಇದೆ. ಈ ಉದ್ಘಾಟನೆನ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ದೇವಸ್ಥಾನನ ಕಟ್ಟೋದಕ್ಕೆ ಮಿನಿಮಮ್ ಅಂದರೂ 3 ವರ್ಷ ತಗೊಂಡಿದ್ದೀವಿ ನಾವು. ಇದಕ್ಕೆ ಎಲ್ಲ ಬೆನಕ ಬಡಾವಣೆಯ ಮತ್ತು HMT ಲೇಔಟ್ ಆಗಿರ್ಬೋದು, ನ್ಯೂ ಗಾರ್ಡನ್ ಸಿಟಿ, ಕೆಂಪೇನಹಳ್ಳಿ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಜನಗಳು ಎಲ್ಲರ ಒಂದು ಸಹಕಾರದಿಂದ ಈ ದೇವಸ್ಥಾನನ ನಿರ್ಮಿಸಿದ್ದೀವಿ. ಇದು ಗಣೇಶ ದೇವಸ್ಥಾನ. ಎಲ್ಲರಿಗೂ ಅಭಯ ನೀಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಈ ದೇವಸ್ಥಾನ ಭಾಳ ಉತ್ತಮವಾಗಿದ್ದು, ಇಲ್ಲಿನ ರಸ್ತೆಗಳು ಪ್ರತಿಯೊಂದಕ್ಕೂ ಕೂಡ ಕೆಂಪನಹಳ್ಳಿ ಗ್ರಾಮಕ್ಕೆ ಹಾದು ಹೋಗತಕ್ಕಂಥ ರಸ್ತೆಯನ್ನು ಡಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ 4 ಅದೇ ರೀತಿ ಕೊಳವೆ ಬಾವಿ, ನಮ್ಮ ಮೈದಾನದಲ್ಲಿ ಒಂದು ಕೊಳವೆ ಬಾವಿ ಇದೆ. ಆ ಕೊಳವೆ ಬಾವಿ ಬೋರ್ವೆಲ್ನ ತೆಗೆಸ್ತೀವಿ ಅಂತ ಹೇಳಿದ್ದಾರೆ.
ಇಷ್ಟು ಹೇಳಿ ನನ್ನ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ್ ನಮಗೆ ಇದನ್ನು ಕೊಟ್ಟಿರ್ತಾರೆ, ವರದಿಯನ್ನು ಕೊಟ್ಟಿರ್ತಾರೆ. ಘಟಕವನ್ನು ಕೂಡ ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ. ದೇವಸ್ಥಾನದ ಇತಿಹಾಸ ಅಂದರೆ ಹೀಗೆ ಈ ದೇವಸ್ಥಾನದ ಇತಿಹಾಸದಲ್ಲಿ ಜಾಗ ಇರಲಿಲ್ಲ. ಶ್ರೀ ನರಹರಿಯವರು ಬೆನಕ ಡೆವಲಪರ್ಸ್ ಅವರು ನಮಗೆ ಈ ದೇವಸ್ಥಾನದ ಜಾಗವನ್ನು ಕೊಟ್ಟಿರುತ್ತಾರೆ. ಬೆನಕ ಬಡಾವಣೆಯ ದೇವಸ್ಥಾನಕ್ಕೋಸ್ಕರ ಜಾಗವನ್ನು ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ನಾವು 2023ರಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ದೇವಸ್ಥಾನದ ಕಾರ್ಯಕ್ರಮವನ್ನು ದೇವಸ್ಥಾನದ ಕಟ್ಟಡದ ಕಾರ್ಯಕ್ರಮವನ್ನು ಮಾಡಿ ಈ ದಿನ ನಾವು ಈ ಗಣೇಶನ ಒಂದು ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿರುತ್ತೇವೆ. ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪದ ಪ್ರಕಾರ 2019-20ರಲ್ಲಿ ಸಂಕಲ್ಪ ಮಾಡಿದ್ವಿ. ನಾವು ಪಾದಾಧಿಕಾರಿಗಳೆಲ್ಲ ಸೇರಿ ಒಂದು ಸಂಕಲ್ಪ ಮಾಡಿ ಈ ದೇವಸ್ಥಾನದಲ್ಲಿ ಅಂದರೆ ಈ ಲೇಔಟ್ನಲ್ಲಿ ಬೆನಕ ಬಡಾವಣೆಯ ದೇವಸ್ಥಾನ, ನಮ್ಮ ಬೆನಕ ಬಡಾವಣೆಯಲ್ಲಿ ಒಂದು ಗಣೇಶನ ದೇವಸ್ಥಾನವನ್ನು ನಾವು ಸ್ಥಾಪನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ, ಅದೇ ರೀತಿ ಇವತ್ತು ಎಲ್ಲರ ನಮ್ಮ ಬೆನಕ ಬಡಾವಣೆ ಆಗಿರ್ಬೋದು, ನ್ಯೂ ಗಾರ್ಡನ್ ಇರ್ಬೋದು, ಕೆಂಪನಿಂಗನಹಳ್ಳಿ, HMT ಲೇಔಟು ಹಾಗೂ ಬೆಂಗಳೂರು ಕಡೆಯವರು ಪ್ರತಿಯೊಬ್ಬ ದಾನಿಗಳ ಸಹಾಯದಿಂದ ನಾವು ಈ ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಉದ್ಘಾಟನೆಯನ್ನು ಲೋಕಕ್ಕೆ ಅರ್ಪಣೆ ಮಾಡಿರ್ತೀವಿ.